ಏಯ್ ಇಲ್ಲೇನು ಬರ್ದೈತೆ ಇಲ್ಲೇನು ಬರ್ದೈತೆ ಏಯ್ ಗೊತ್ತಾಗಲ್ಲ ಇಲ್ಲಿ ಇಳಿ ಬರೋ ಅಂತ ಬರ್ದಿಲ್ಲ ಅಲ್ಲಿಗೆ ಹೋಗಿದ್ಯಾ ಮಧ್ಯಾಹ್ನ ಲಂಚ್ ಆಗಿ ಇಷ್ಟು ತೊಗೊಂಡು 1 ಅವರ್. ಸೊ ಇವಾಗ ಕಳ್ಸಕ್ಕೆ ಹೋಗಿ ಕಳ್ಸ ಹ್ಯಾಂಗಿಂಗ್ ಬ್ರಿಡ್ಜು ಮತ್ತು ಸೂರ್ಮನೆ ವಾಟರ್ ಫಾಲ್ಸ್ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಬನ್ನಿ ಓಡೋಣ. ಸೊ ಮಳೆ ಏನು ಅಷ್ಟೊಂದು ಇಲ್ಲ ಗುರು ಇಲ್ಲಿ ನೋಡಿ. ನಾರ್ಮಲ್ ಅಂದರೆ ಅವಾಗವಾಗ ಲೈಟಾಗಿ ಮಳೆ ಬರುತ್ತೆ ಮತ್ತು ಅವಾಗವಾಗ ಬಿಸಿಲು ಕೂಡ ಬರುತ್ತೆ. ಗಾಡಿ ಹೊಡಿಯೋಕ್ಕೆ ಮಾತ್ರ ಇಲ್ಲಿ ನೆಕ್ಸ್ಟ್ ಲೆವೆಲ್ ಗುರು. ಫುಲ್ಲು ಕರ್ವಿ ರೋಡು ಮತ್ತು ಅಷ್ಟೊಂದು ರಶ್ ಇಲ್ಲ ರೋಡು. ಬಟ್ ಅಂದರೆ ಹುಷಾರಾಗಿ ಹೊಡಿಬೇಕಂದ್ರೆ ಕರ್ವಲ್ಲಿ ನೋಡಿ ಈ ಥರ ಸಡನ್ನಾಗಿ ಬಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಗುರು. ನಮ್ದು ಹೆಂಗಾಗಿದೆ ಅಂದರೆ ಮಳೆ ಬರ್ತಿಲ್ಲ, ಬಿಸಿಲೈತೆ, ರೈನ್ ಕೋಟ್ ಹಾಕೊಂಡು ಹೋಗ್ತಾಯಿದ್ದೀವಿ. ಅಂದರೆ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ಅದಕ್ಕೆ ಇದು ಕಳಸ ನೋಡಿ. ಇರೋ ಬರೋ ಬೈಕರ್ಸ್ ಎಲ್ಲ ಇಲ್ಲೇ ಇದ್ದಾರೆ ಗುರು. ಸೊ ಇಲ್ಲಿ ಹೋಗ್ಬೇಕು ಗುರು ಈ ರೋಡು. ಆಫ್ ರೋಡಲ್ಲಿ ಸ್ಟ್ಯಾಂಡಿಂಗ್ ಮಾಡಬೇಕು. ಹಾಂ ಹಾಂ ಸೊ ಕಾರ್ಸ್ ಎಲ್ಲ ಹೋಗಲ್ಲ ಅವರು. ಅಂದರೆ 4x4 ಹೋದರೆ ಹೋಗುತ್ತೆ, ಬೈಕ್ಸ್ ಆರಾಮಾಗಿ ಹೋಗುತ್ತೆ. ಸೊ ಇನ್ನೂ ಕೆಳಗೆ ಅನಿಸುತ್ತೆ ಗುರು. ಹೋಗುತ್ತಾ? ಓಕೆ, ಇದು 50 ಇರ್ತಾ ಇದೆ ಏನಾ? ಹೋಗಲ್ಲ ಅಷ್ಟಕ್ಕೆ ಲಾಸ್ಟ್. ಇಲ್ಲ ಸೊ ಗಾಯ್ಸ್ ನೋಡಿ ಹೆಂಗಿದೆ ಆಫ್ ರೋಡ್. ಇದೇ ನೋಡಿ 50 ತೀರ್ಥ ಸಕ್ಕತ್ತಾಗಿದೆ ಗುರು. ಇಲ್ಲಿವರೆಗೂ ತರ್ಬೋದು ಗಾಡಿನ ಬಂದರೆ. ಸೊ 4x4 ಕೂಡ ಇಲ್ಲಿವರೆಗೂ ಬರುತ್ತೆ ಗಾಯ್ಸ್. ಇದೆ ನೋಡಿ 50 ತೀರ್ಥ. ಕಳಸೆಯಿಂದ ಜಸ್ಟ್ ಎಷ್ಟು ಕಿಲೋಮೀಟರ್ ಇದೆ? ಕಳಸೆಯಿಂದ ಒಂದು 3 ಕಿಲೋಮೀಟರ್ ಅಷ್ಟೇ. ಕಳಸೆಯಿಂದ ಒಂದು 3 ಕಿಲೋಮೀಟರ್ ಅಷ್ಟೇ. ಸಕ್ಕತ್ತಾಗಿದೆ ಗುರು. ವ್ಯೂಸ್ ಮಾತ್ರ. ಗಾಡಿ ನೋಡಿ ಸೀದಾ ತಗೊಂಡು ಇಲ್ಲಿ ಹಾಕಿದ್ವಿ. ಗಾಡಿ ತಗೊಂಡು ಇಲ್ಲಿ ಕರೆಕ್ಟಾಗಿ ಇಲ್ಲೇ ಇಡ್ಬೋದು. ಏಯ್ ಇಲ್ಲೇನು ಬರ್ದೈತೆ ಏಯ್ ಗೊತ್ತಾಗಲ್ಲ ಇಲ್ಲಿ ಇಳಿ ಬರೋ ಅಂತ ಬರ್ದಿಲ್ಲ ಅಲ್ಲಿಗೆ ಹೋಗಿದ್ಯಾ? ಏನು ಮಾಡೋಕ್ಕಾಗಲ್ಲ ಅಂತ ಜನ ಇರ್ತಾರೆ. ಈಜುಡಿ ಅದನ್ನಾಕು ನೋಡೋಣ ಹೋಗುತ್ತೇನೋ. ಅಲ್ಲಿ ಹೋದ್ರೆ ನನಗೆ ತಾಮ್ರ ಹೋಗಿ. ಗುರು ಆಳ ಇರುತ್ತೆ ನಿಜ, ಮತ್ತೆ ಇಳಿಬಾರ್ದು. ಅಲ್ಲಿವರೆಗೂ ಅದು ನೀರು ಬರ್ತಿದೆ. ಪಕ್ಕ ಎಷ್ಟು ಆಳಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಬರ್ದಿದ್ದಾರೆ ಇಳಿಬಾರ್ದು ಅಂತ. ಬಟ್ ನಮ್ಮ ಜನಗಳಿಗೆ ಅರ್ಥನೇ ಆಗಲ್ಲ. ನೋಡಿದ್ರು ನಮ್ಮ ಮಕ್ಕಳು ನೋಡಿ ಇಬ್ಬರು ಅಲ್ಲಿ ಕೂತ್ಕೊಂಡಿದ್ದಾರೆ. ಇವನು ನೋಡಿ ಆರಾಮ್ ಹೆಂಗೆ ನಿಂತ್ಕೊಂಡಿದ್ದಾನೆ ಇಲ್ಲಿ. ನಾವು ಬರಲ್ಲ ಅಲ್ಲಿ. ಏನು ಮಾಡೋಕ್ಕಲ್ಲ ಇಂಥ ಜನ ಇರೋವರೆಗೂ. ಗಾಯ್ಸ್ ನೋಡಿ, ನೀವು ಯಾವ್ದಾದ್ರು ನದಿಗೆ ಅಲ್ಲಿ ಹೋಗಿತ್ರಲ್ಲ, ಕಸ ಗಿಸ ಎಲ್ಲ ಹಾಕ್ತಿರ ಗುರು. ಏನೋ ವಾಟರ್ ಬಾಟ್ಲಲ್ಲಿ ತೊಗೊಂಬಂದಿತ್ರ ಎಲ್ಲ ಹಾಕ್ತಿರಲ್ಲ ನೋಡಿ. ಇಲ್ಲಿ ಬಂದು ನೋಡಿ ಹೆಂಗೆ ಸ್ಟೋರ್ ಆಗಿದೆ ಅಂತ ಇಲ್ಲಿ ತೋರಿಸ್ತೀನಿ ನೋಡಿ. ಅದಕ್ಕೆ ಗುರು ಹೇಳೋದು ಕಸ ಗಿಸ ಎಲ್ಲ ಹಾಕ್ಬಾರ್ದು ಅಂತ. ನದೀಲಿ ಅದು ಇದು ಎಲ್ಲ ಬಿಸಾಕಕ್ಕೆ ಹೋಗ್ಬಾರ್ದು. ಯಾವ ಪ್ಲೇಸ್ ಇದ್ರೂ ನಾವು ಚೆನ್ನಾಗಿ ಇಟ್ಕೊಬೇಕು. ಪ್ಲೇಸ್ ಮಾತ್ರ ಸಕ್ಕತ್ತಾಗಿದೆ ಗುರು ನೋಡಿ. ಇನ್ನೊಂದು ಸರಿ ತೋರಿಸ್ಬಿಡ್ತೀನಿ. ಗಾಯ್ಸ್ ಇದೆ ನೋಡಿ 50 ತೀರ್ಥ ಗುರು. ವ್ಯೂ ಮಾತ್ರ ನೆಕ್ಸ್ಟ್ ಲೆವೆಲ್ ಸಕ್ಕತ್ತಾಗೈತೆ. ಗಾಡಿ ತಗೊಂಬಂದ್ರೆ ನೋಡಿ ಇಲ್ಲಿ ನಿಲ್ಸಿದ್ದೀನಿ ನಾನು. ಬಟ್ ನೀರಲ್ಲಿ ಮಾತ್ರ ಇಳಿಯೋಕೆ ಹೋಗಬೇಡಿ, ಫುಲ್ ಆಳ ಇದೆಯಂತೆ. ಸೊ 4x4 ಯಾವ್ದಾದ್ರು ಜೀಪ್ ಗೀಪ್ ಬಂದರೆ ಕರೆಕ್ಟಾಗಿ ಇಲ್ಲಿ ಬರ್ಬೋದು, ಇಲ್ಲಿ ನಿಲ್ಲಿಸ್ಬೋದು. ಬೈಕ್ ಏನಾದ್ರು ತಗೊಂಬಂದರೆ ಇಲ್ಲಿ ತಂದು ನಿಲ್ಲಿಸ್ಬೋದು ನೋಡಿ. ಮತ್ತು ಆಫ್ ರೋಡ್ ಕೂಡ ಇದೆ, ಒಂದು 2-3 ಕಿಲೋಮೀಟರು ಆಫ್ ರೋಡ್ ಮಾಡ್ಕೊಂಡು ಆರಾಮಾಗಿ ವಾಟರ್ ನೋಡ್ಕೊಂಡು ಸಕ್ಕತ್ತಾಗೈತೆ. ಸೊ ನೀವೇನಾದರೂ ನೆಕ್ಸ್ಟು ಮಾನ್ಸೂನ್ ಟ್ರಿಪ್ ಕರ್ನಾಟಕದಾಗ ಏನಾದ್ರು ಪ್ಲಾನ್ ಮಾಡ್ತಿದ್ದೆ
ಈ ಪ್ಲೇಸ್ನಂತೂ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಗುರು, ಸಾಕಾಗೈತೆ ಗುರು. ಅಂಬತ್ತೀರ್ಥ ನೋಡ್ಕೊಂಡಾಯ್ತು. ಈಗ ನೆಕ್ಸ್ಟು ಬಂದು ಕಳಸ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಇಲ್ಲಿಗೆ ಬಂದರೆ ಅಂಬಾತೀರ್ಥಗೆ ಆಫ್ ರೋಡ್ ಮಾತ್ರ ಮಿಸ್ ಮಾಡ್ಕೊಂಡ್ಲೇಬೇಡಿ ಗುರು, ಗಾಡೀಲಿ ಬನ್ನಿ, ಸಖತ್ತಾಗೈತೆ. ಸೊ ಗಾಯ್ಸ್, ಇದೆ ನೋಡಿ ಕಳಸ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಎರಡಿದ್ದಾವೆ. ಇದು ಅಷ್ಟೊಂದು ಕ್ರೌಡ್ ಇರಲ್ಲ ಅಂತ ಅನ್ಕೊಂಡು ಬಂದೀವಿ, ನೋಡೋಣ. ನೋಡಿ, ಇದೇನು ಗುರು ಅಲ್ಲಾಡ್ತೈತೆ, ಯಾವ ವರ್ಷದಪ್ಪ ಇದು? ಅಲ್ಲಾಡುತ್ತೆ ಗುರು, ಬಟ್ ಚೆನ್ನಾಗೈತೆ. ಅವಿನಾಶ ಮಾಡ್ತೀನಿ, ನಾನು ವ್ಲಾಗ್ ಮಾಡ್ತಿದ್ದೀನಿ. ಇದು ಭಾಳ ಹಳೆ ವರ್ಷದ ಅನ್ಸುತ್ತೆ ಗುರು, ಎಲ್ಲ ಟುಕ್ ಹಿಡಿದು ಬಿಟ್ಟೈತೆ, ಎಲ್ಲ ಕಿತ್ಕೊಂಡು ಹೋಗೈತೆ. ನೋಡಿ ನೀವೇ, ನಾನು ಸುಳ್ಳು ಹೇಳ್ತಿಲ್ಲ. ಮೊದಲೇ ಈಜು ಬರೋಲ್ಲ. ಸಖತ್ತಾಗೈತೆ. ನಾವು ಅಂಬಾತೀರ್ಥ ಹೋದ್ವಲ್ಲ, ಇದೇ ನೀರು ನೋಡಿ, ಭದ್ರಾ ರಿವರ್ ಇದು. ಸೊ ಅಂಬಾತೀರ್ಥ ಆ ಕಡೆ ಬರುತ್ತೆ. ಸೊ ಈ ರಿವರ್ ಇಲ್ಲಿ. ಸೊ ಇದು ಬಂದು ಆ ಕಡೆ ಸೈಡ್ ಮನೆ ಇದ್ದಾವೆ, ಅವರು ಇಲ್ಲಿ ಓಡಾಡೋಕ್ಕೆ ಮಾಡಿಸ್ಕೊಡಿರೋದು, ನನಗೆ ಗೌರ್ಮೆಂಟ್ ಅವ್ರು ಮಾಡಿರೋದು, ಅವ್ರೇನು ಮಾಡಿಸ್ಕೊಂಡಿಲ್ಲ. ಸಖತ್ತಾಗಿದೆ ಗುರು, ಇಂಥವು ಸುಮಾರು ನೋಡೋಕೆ ಸಿಗುತ್ತೆ ಇಲ್ಲಿ, ಏನು ಗುರು ಅಲ್ಲ? ಮಸ್ತ್ ಇದ್ದಾವೆ, ಎಲ್ಲ ಕಡೆನೂ ಇದ್ದಾವೆ. ಬಟ್ ಇದು ಅಷ್ಟೊಂದು ಕ್ರೌಡ್ ಇಲ್ಲ ಅಂದ್ಕೊಂಡ್ರೆ ಇಲ್ಲಿ ಸ್ವಲ್ಪ ಎಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ. ಇರಲಿ. ಸೊ ಇಷ್ಟೇ ನೋಡಿ ಹ್ಯಾಂಗಿಂಗ್ ಬ್ರಿಡ್ಜ್. ಗಾಯ್ಸ್, ಇದೇ ನೋಡಿ ಕಳಸ ಹ್ಯಾಂಗಿಂಗ್ ಬ್ರಿಡ್ಜು. ಸೊ ಇನ್ನೊಂದು ಪ್ಲೇಸ್ ಇತ್ತು ಇವತ್ತಿಂದು ಕೋಟಾದಲ್ಲಿ, ಅಂದರೆ ಒಂದು ಫಾಲ್ಸು, ಅದು ಯಾವುದೋ ಒಂದು ಫಾಲ್ಸ್ ಇತ್ತು ಗುರು, ಹೆಸರು ಮತ್ತು ಸೂರ್ಮನೆ ವಾಟರ್ ಫಾಲು. ಸೊ ಆಲ್ರೆಡಿ ಟೈಮು 5:30 ಆಗಿರೋದಕ್ಕೆ ನಾವು ಕೂಡ ಸುಸ್ತಾಗಿದ್ದೀವಿ. ಸೊ ಅದಕ್ಕೆ ಹೋಮ್ ಸ್ಟೇಗೆ ಹೋಗಿ ರೆಸ್ಟ್ ಮಾಡೋಣ ಅಂತ. ಸೊ ಅದನ್ನು ನಾಳೆಗೆ ಪ್ಲ್ಯಾನ್ ಮಾಡ್ತಿದ್ವಿ. ಸೊ ಬನ್ನಿ ಹೋಗೋಣ.